ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಮೊದಲನೇ ಅಧ್ಯಾಯ ಜಗವು ನಿನ್ನೊಳಗೆ. ಜಗತ್ತಿನಲ್ಲಿ ಏನೆಲ್ಲ ಸ್ಥೂಲವಾಗಿ ಇರುವುದೋ ಆ ಪ್ರತಿ ವಸ್ತುವು ಸಹ ನಿನ್ನ ಅಂತರಂಗದ ಆತ್ಮವೆಂಬ ಕೇಂದ್ರದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅಡಕವಾಗಿದೆ. ಯಾವಾತನು ಏಕಾಗ್ರ ಚಿತ್ತದಿಂದ ಅಂತರ್ಮುಖನಾಗಿ ನೋಡುತ್ತಾನೆಯೋ ಅಂತಹವನಿಗೆ ಈ ಜಗತ್ತಿನ ಸಮಸ್ತ ಚರಾಚರ ವಸ್ತುಗಳು ತನ್ನ ಅಂತರಂಗದಲ್ಲಿಯೇ ಗೋಚರಿಸುತ್ತವೆ. ಅಂದರೆ ಜಗತ್ತಿನಲ್ಲಿ ಸ್ಥೂಲ ರೂಪದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ತನ್ನಲ್ಲಿಯೇ ಇದೆ. ಇದನ್ನೇ ತತ್ವಮಸಿ ಎನ್ನಲಾಗಿದೆ. ಅಣುವಿನಿಂದಲೇ ಹೊರಬಿದ್ದ ಪ್ರತಿ ಪರಮಾಣುವಿನಲ್ಲಿಯೂ ಮೂಲ ಅಣುವಿನ ಶಕ್ತಿ ಅಡಕವಾಗಿರುವಂತೆಯೇ ಪರಮಾತ್ಮನಿಂದಲೇ ಸೃಷ್ಟಿಸಲ್ಪಟ್ಟ ಜಗತ್ತಿನ ಚರಾಚರ ವಸ್ತುಗಳಲ್ಲಿಯೂ ಅದರ ಚೈತನ್ಯ ಅಡಕವಾಗಿಯೇ ಇರುತ್ತದೆ. ಯಾವ ಶಕ್ತಿಯಿಂದ ಜಗತ್ತಿನ ಚರಾಚರ ವಸ್ತುಗಳು ಹೊರಹೊಮ್ಮಿ ತಮ್ಮ ತಮ್ಮ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಿದ ನಂತರ ಎಲ್ಲವನ್ನೂ ತನ್ನಲ್ಲೇ ಲೀನಗೊಳಿಸುವಂತಹ ಸ್ವಚೈತನ್ಯಾತ್ಮಕ ಶಕ್ತಿಗೆ ಪರಮಾತ್ಮನೆಂದು ಕರೆಯಲಾಗಿದೆ. ಈ ಪರಮಾತ್ಮ ಶಕ್ತಿಯು ಅಗಮ್ಯ, ಅಗೋಚರ, ಅಪ್ರಮಾಣವಾದುದು. ಯಾವುದೇ ವಸ್ತುವನ್ನು ಹುಡುಕುವುದು, ಕಾಣುವುದು ಮೊದಲು ತನ್ನ ಅಂತರಂಗದಲ್ಲಿಯೇ ವಿನ ಬಹಿರಂಗದಲ್ಲಿ ಅಲ್ಲವೇ ಅಲ್ಲ. ಹೀಗೆ ಮೂಲತಃ ತನ್ನಲ್ಲಿ ಇರುವುದನ್ನು ಮಾತ್ರ ಕಂಡುಹಿಡಿದು ತೋರಿಸಬಹುದು. ತನ್ನಲ್ಲಿರುವುದೇ ಬೇರೆಯವರಲ್ಲಿಯೂ ಇರುವುದರಿಂದ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಮಾತ್ಮನಿಂದಲೇ ಹೊರಹೊಮ್ಮಿ ಜಗತ್ತಿನಲ್ಲಿ ವ್ಯವಹರಿಸುತ್ತಿರುವ ಪ್ರತಿ ಜೀವಿಗಳಲ್ಲಿಯೂ ತದಾತ್ಮ ಶಕ್ತಿಯು ಅಡಕವಾಗಿರುವುದರಿಂದಲೇ ಇವುಗಳನ್ನು ಜೀವಾತ್ಮರೆಂದು ಕರೆಯಲಾಗಿದೆ. ಈ ಜೀವತ್ವವನ್ನು ಕಳೆದುಕೊಂಡ ಪ್ರತಿ ಜೀವಿಯು ಪುನಃ ತದಾತ್ಮನಲ್ಲಿಯೇ ಲೀನಗೊಳ್ಳುತ್ತದೆ. ಇದು ಪ್ರಕೃತಿ ನಿಯಮ. ಇಲ್ಲಿ ಪರಮಾತ್ಮನ ಮಾಯೆಯೇ ಪ್ರಕೃತಿ. ಕೊಡುವ, ಕಳೆಯುವ, ಸೇರಿಸುವ, ವಿಭಜಿಸುವ ಪ್ರಕ್ರಿಯೆಯೇ ಇದರ ಪ್ರವೃತ್ತಿ. ಜಗತ್ತಿನ ಪ್ರತಿ ಜೀವಿಯ ಹುಟ್ಟು ಸಾವುಗಳನ್ನು ಒಳಗೊಂಡಿರುವುದೇ ಇದರ ಗುಟ್ಟು. ಜಗತ್ ಅಂದರೆ ಜಾಗೃತಿ ಹೊಂದಿ ಗತಿಸುವುದೇ ಜಗತ್. ಕಂಡು ಕಾಣದಂತಾಗುವುದೇ ಇದರಲ್ಲಿ ಇರುವ ಮಾಯೆ. ಇದು ಸೃಷ್ಟಿ, ಸ್ಥಿತಿ, ಲಯಗಳಿಂದ ಕೂಡಿದೆ. ಸತ್ವ, ರಜಸ್, ತಮೋಗುಣಗಳೇ ಇದು ಜೀವಿಗಳಿಗೆ ಕೊಟ್ಟಿರುವ ಕೊಡುಗೆ. ಹಗಲು ರಾತ್ರಿಗಳಿದ್ದಂತೆ ಇವುಗಳು ಜೀವಿಗಳಲ್ಲಿ ಜ್ಞಾನ, ಅಜ್ಞಾನ ಸ್ಥಿತಿಯಲ್ಲಿ ವ್ಯವಹರಿಸುತ್ತಿವೆ. ತನ್ನಲ್ಲಿರುವ ಎಲ್ಲವೂ ಜಗತ್ತಿನಲ್ಲಿದೆ. ಜಗತ್ತಿನಲ್ಲಿ ಇಲ್ಲದಿರುವುದು ತನ್ನೊಳಗಿರಲು ಸಾಧ್ಯವಿಲ್ಲ. ಆದ್ದರಿಂದ ತಾನು ಜಗತ್ತಿನ ಒಂದು ಸೂಕ್ಷ್ಮ ರೂಪ, ಜಗತ್ತು ತನ್ನಿಂದ ಉಂಟಾದ ವಿಸ್ತೃತ ರೂಪ. ಹೀಗೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಕಾಣುವುದು ತನ್ನ ಅಂತರಂಗದಲ್ಲಿಯೇ, ನಂತರ ಸ್ಥೂಲ ರೂಪದಲ್ಲಿ ವ್ಯಕ್ತಪಡಿಸುವುದೇ ಬಹಿರಂಗ. ಈ ವಿರಾಟ್ ವಿಶ್ವವನ್ನು ತನ್ನೊಳಗೆ ದರ್ಶಿಸಿದವನೇ ಜ್ಞಾನಿ. ಚತುರ್ವಾಕ್ಯಗಳು ಸಹ ಈ ತತ್ವವನ್ನೇ ಸಮರ್ಥಿಸುತ್ತವೆ. ತತ್ವಮಸಿ ಅಂದರೆ ತಾ ಅದು, ತ್ವಾ ನೀನೇ, ಅಸಿ ಆಗಿದ್ದೀಯೇ. ಅಂದರೆ ಯಾವುದನ್ನು ನೀನು ಹುಡುಕುತ್ತಿರುವೆಯೋ ಅದು ನಿನ್ನಲ್ಲಿಯೇ ಹಾಗೂ ನೀನೇ ಅದಾಗಿದ್ದೀಯೇ ಎಂದೇ ಭಾವಾರ್ಥ. ಅಹಂ ಬ್ರಹ್ಮಾಸ್ಮಿ ಅಂದರೆ ಅಹಂ ಎಂಬ ಮನಸ್ಸಿನ ಅಸ್ತಿತ್ವವು ತನ್ನೊಳಗಿನ ಪರಬ್ರಹ್ಮನ ಅಂಶವೇ ಆಗಿರುತ್ತದೆ. ಅಯಂ ಆತ್ಮಬ್ರಹ್ಮ ಅಂದರೆ ನಾನು ಎಂಬ ಮನಸ್ಸಿಗೆ ಚೈತನ್ಯದಾಯಕ ಆತ್ಮಶಕ್ತಿಯೇ ಪರಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮಾಸ್ಮಿ ಅಂದರೆ ಮನಸ್ಸಿಗೆ ಪ್ರಜ್ಞೆ ಉಂಟಾಗುತ್ತಿರುವುದು ಸಹ ತನ್ನ ಅಂತರಾತ್ಮಶಕ್ತಿಯಿಂದಲೇ. ಬ್ರಹ್ಮಸತ್ಯ ಜಗತ್ಮಿಥ್ಯ ಅಂದರೆ ಯಾವಾತನ ಬಹಿರ್ಮುಖ ಮನಸ್ಸು ಅಂತರ್ಮುಖಗೊಂಡು ತನ್ಮಯತ್ವ ಹೊಂದಿದ ಆ ಆನಂದದ ಸ್ಥಿತಿಯಲ್ಲಿ ಮಾತ್ರ ಪರಬ್ರಹ್ಮ ಒಂದೇ ಸತ್ಯವಾಗಿ ಜಗತ್ತು ಮಿಥ್ಯವಾಗಿರುತ್ತದೆ. ಹೃದಯ ಸ್ಪಂದನ ಕ್ಷೇತ್ರ. ಸರ್ವಜೀವಿಗಳ ಚೈತನ್ಯದ ಕೇಂದ್ರಬಿಂದುವೇ ಆತ್ಮನ ನೆಲೆ. ಆತ್ಮನೆಂದರೆ ಸ್ವಚೈತನ್ಯದಿಂದ ಸ್ಪಂದಿಸುವ ಮೂಲಶಕ್ತಿ. ಇದು ಹೃದಯದಲ್ಲಿ ಅಡಗಿದೆ. ಆ ಚೈತನ್ಯಾತ್ಮಕ ಹೃದಯವು ಸರ್ವರ ಶಿರೋಅಂತರಾಳದಲ್ಲಿ ಹುದುಗಿದೆ. ಅಲ್ಲಿಂದಲೇ ಸರ್ವಜೀವಿಗಳ ಜೀವನ ಸ್ಪಂದನ ಆರಂಭವಾಗುವುದು. ಈ ಹೃದಯ ಸ್ಪಂದನಕ್ಕೆ ಕೇಂದ್ರ ಸ್ಥಾನವೇ ಆತ್ಮ. ಆದ್ದರಿಂದಲೇ ಇದನ್ನು ಹೃದಯೇಶ್ವರ ಎನ್ನಲಾಗಿದೆ. ಈ ಸೂಕ್ಷ್ಮ ಹೃದಯ ಸ್ಪಂದನದ ನೆಲೆಯನ್ನು ಯಾವ ವಿಜ್ಞಾನಿಯಿಂದಾಗಲಿ ವೈದ್ಯನಿಂದಾಗಲಿ ಗುರ್ತಿಸಲು ಸಾಧ್ಯವೇ ಇಲ್ಲ. ಕಾರಣ ಅದನ್ನು ಗುರ್ತಿಸಲು ಹೊರಟವನ ಬದುಕೇ ಆ ಹೃದಯ ಸ್ಪಂದನದಿಂದ ಕೂಡಿದೆ. ಇದು ಸರ್ವರಲ್ಲಿನ ಪ್ರಕೃತಿ ಸಹಜ ಚೈತನ್ಯ ಹೃದಯ. ಈ ಹೃದಯ ಸ್ಪಂದನದಿಂದಲೇ ದೇಹದ ಸಮಸ್ತ ಕ್ರಿಯೆಗಳು ಜರುಗುತ್ತಿವೆ. ಸ್ಥೂಲ ದೇಹದಲ್ಲಿರುವ ಸ್ಥೂಲ ಹೃದಯದ ಚಾಲನೆಗೂ ಕೂಡ
ಇದೇ ಕಾರಣವಾಗಿರುತ್ತದೆ. ಒಬ್ಬ ಮನುಷ್ಯನ ಸಾವು ನಿಶ್ಚಯವಾಗುವುದು ಈ ಅಂತರಂಗದ ಸೂಕ್ಷ್ಮ ಹೃದಯದಿಂದಲೇ ಹೊರತು ದೇಹದ ಸ್ಥೂಲ ಹೃದಯ ನಿಂತಾಗ ಅಲ್ಲವೇ ಅಲ್ಲ. ಏಕೆಂದರೆ ಶಿರೋಹೃದಯದ ಪ್ರಭಾವದಿಂದ ಸ್ಥೂಲ ಹೃದಯವನ್ನು ಬದಲಾಯಿಸಬಹುದು, ಆದರೆ ಶಿರೋ ಅಂತರಾಳದ ಸೂಕ್ಷ್ಮ ಹೃದಯವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದು ಅಗಮ್ಯ, ಅಗೋಚರ, ಅಪ್ರಮಾಣ. ಸ್ಥೂಲ ದೇಹದ ಹೃದಯ ಸ್ಪಂದನವನ್ನು ಇಚ್ಛಾಶಕ್ತಿಯಿಂದ ಸ್ವಲ್ಪ ಸಮಯದವರೆಗೂ ಕ್ಷೀಣಗೊಳಿಸಬಹುದು, ಆದರೆ ಶಿರೋಂತರಾಳದ ಸೂಕ್ಷ್ಮ ಹೃದಯವನ್ನು ಕ್ಷಣ ಮಾತ್ರವೂ ನಿಲ್ಲಿಸಲು ಸಾಧ್ಯವಿಲ್ಲ. ಇದು ನಿಂತ ತಕ್ಷಣವೇ ಆ ವ್ಯಕ್ತಿಯ ಸಾವು ಎಂದು ನಿರ್ಣಯವಾಗುತ್ತದೆ. ಫಿಸಿಕಲ್ ಡೆತ್ ಈಸ್ ನಾಟ್ ಡೆತ್, ಮೆಂಟಲ್ ಡೆತ್ ಈಸ್ ರಿಯಲ್ ಡೆತ್. ತಾಯಿಯ ಗರ್ಭದಲ್ಲಿ ಶಿಶುವು ಭ್ರೂಣಾವಸ್ಥೆಯಲ್ಲಿದ್ದಾಗ ಅದರ ಸೂಕ್ಷ್ಮ ಹೃದಯ ಮಾತ್ರ ಸ್ಪಂದಿಸುತ್ತಿರುತ್ತದೆ. ಅದು ಅಣುರೂಪದಲ್ಲಿ ಇರುತ್ತದೆ. ಬೆಳೆದ ಶಿಶುವು ಗರ್ಭಕೋಶದಿಂದ ಹೊರಗೆ ಬಂದಾಗ ಲೋಕದ ವಾಯುವಿನ ಒತ್ತಡದಿಂದ ಅಂತರ್ಸೂಕ್ಷ್ಮ ಹೃದಯದ ಪ್ರಭಾವದಿಂದ ದೇಹದ ಉಸಿರಾಟ ಪ್ರಾರಂಭವಾಗಿ ಸ್ಥೂಲ ದೇಹಕ್ಕೆ ಚಾಲನೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಈ ಹೃದಯದ ಚಾಲನೆಗೆ ಅಂತರ್ಹೃದಯವೇ ಮೂಲ ಕಾರಣವಾಗುತ್ತದೆ. ಅಂದ ಬಳಿಕ ದೇಹದ ಚೈತನ್ಯಕ್ಕೆ ಮೂಲ ಅಂತರಾತ್ಮಶಕ್ತಿಯೇ ಕಾರಣವಾಗಿರುತ್ತದೆ. ವಿಶ್ವ ಹಾಗೂ ಇದರಲ್ಲಿನ ಚರಾಚರ ವಸ್ತುಗಳು ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಸರ್ವರ ಅಂತರಂಗದ ಹೃದಯದಲ್ಲಿ ಅಡಕವಾಗಿ ಇವೆ. ಆದುದರಿಂದಲೇ ಈ ಹೃದಯದಲ್ಲಿ ಇರತಕ್ಕಂಥ ಸ್ಪಂದನದ ಚೈತನ್ಯಾತ್ಮಕ ಶಕ್ತಿಗೆ ಪ್ರಾಣನಾಥ, ಪ್ರಾಣೇಶ್ವರ, ಪ್ರಾಣಪತಿ, ಪರಮಾತ್ಮ ಎಂದು ವಿಶ್ವವನ್ನು ತನ್ನಲ್ಲಿ ಧರಿಸಿದ ಈ ಶಕ್ತಿಯನ್ನೇ ವಿಶ್ವಂಭರ, ವಿಶ್ವೇಶ್ವರ, ವಿಶ್ವನಾಥನೆಂದು ಜಗತ್ತಿನ ಚರಾಚರಗಳನ್ನು ಪೋಷಿಸಿ ಕಾಪಾಡುವ ಈ ಶಕ್ತಿಯನ್ನು ಜಗನ್ನಾಥ, ಜಗದೀಶ್ವರನೆಂದು ಸರ್ವರ ಅಂತರಂಗದಲ್ಲಿ ವ್ಯಾಪಕವಾದ ಈ ನಿರಾಕಾರ ಸೂಕ್ಷ್ಮ ಚೈತನ್ಯ ಶಕ್ತಿಯನ್ನೇ ಸರ್ವಾಂತರ್ಯಾಮಿ ಎಂದು ಯತಿಗಳು ಹಾಡಿ ಹೊಗಳಿದ್ದಾರೆ. ತನ್ನೊಳಗೆ ಜಗತ್ತು, ಜಗತ್ತಿನೊಳಗೆ ತಾನು. ಪ್ರಕೃತಿ ಸಹಜವಾಗಿ ಸೃಷ್ಟಿಸಲ್ಪಟ್ಟ ಈ ಜಗತ್ತನ್ನು ನೋಡಬಹುದು, ಆದರೆ ಈ ಸೃಷ್ಟಿ ಮೂಲದ ನೆಲೆಯನ್ನು ನೋಡಲು ಸಾಧ್ಯವಿಲ್ಲ. ಅಂದರೆ ಜೀವಿಗಳ ಮೂಲಕ ಪ್ರಾಣವನ್ನು ಗಮನಿಸಬಹುದು, ಆದರೆ ಪ್ರಾಣೇಶ್ವರನನ್ನು ನೋಡಲು ಸಾಧ್ಯವಿಲ್ಲ. ಉದಾಹರಣೆಗೆ, ಭೂಮಿಯ ಮೇಲೆ ವಾಸಿಸುತ್ತಿರುವಾತ ಭೂಮಿಯ ಚಲನೆಯನ್ನು ನೋಡಲಾರ. ಇದಕ್ಕೆ ಕಾರಣ ಭೂಮಿಯ ಜೊತೆ ಆತನು ಅಂಟಿಕೊಂಡೇ ತಿರುಗುತ್ತಿದ್ದಾನೆ. ಇದನ್ನು ಪ್ರತ್ಯೇಕವಾಗಿ ನೋಡಬೇಕೆಂದರೆ ತಾನು ಭೂಮಿಯಿಂದ ಬೇರೆಯಾಗಬೇಕಾಗುತ್ತದೆ. ಆದರೆ ಭೂಮಿಯ ವಾತಾವರಣದಲ್ಲಿಯೇ ಹುಟ್ಟಿ ಅದರ ಚಾಲನೆಯಿಂದ ಉಂಟಾದ ಉಸಿರಿನಿಂದಲೇ ಬದುಕುತ್ತಿರುವ ಆತನು ಭೂಮಿಯ ಹೊರತು ಸ್ವತಂತ್ರವಾಗಿ ಬದುಕಲಾರ. ಈ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವವನ್ನು ಏಕಾಗ್ರತೆಯಿಂದ ಅವಲೋಕಿಸಿದಾಗ ಈ ವಿಶ್ವವಿರಾಟ್ ತತ್ವದ ಸ್ವರೂಪ ತನ್ನೊಳಗೆ ದರ್ಶನವಾಗುತ್ತದೆ. ಇಟ್ ಈಸ್ ಎ ರಾಯಲ್ ಸೀಕ್ರೆಟ್, ಓನ್ಲಿ ದ ರಾಯಲ್ ನಾಲೆಡ್ಜ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಇದನ್ನು ಬಾಹ್ಯ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಇದು ಕೇವಲ ಜ್ಞಾನಗಮ್ಯ. ಈ ಜಗತ್ತಿನ ಎಲ್ಲ ಯೋಜನೆಗಳು ಸಿದ್ಧವಾಗುತ್ತಿರುವುದು ಮೂಲತಃ ಅವರವರ ಸ್ಥಿರದ ಅಂತರ್ಪ್ರಜ್ಞಾ ಪ್ರಭಾವದಿಂದಲೇ ಆಗಿದೆ. ಮನುಷ್ಯನು ಗ್ರಹಾಂತರ ಲೋಕದ ಬಗ್ಗೆ, ಸೌರವ್ಯೂಹದ ಚಲನೆಯ ಬಗ್ಗೆ, ಸೂರ್ಯನ ತಾಪಮಾನ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳುತ್ತಿರುವುದು ಅವರ ಶಿರೋ ಅಂತರಾಳದ ಸೂಕ್ಷ್ಮಾತಿ ಸೂಕ್ಷ್ಮ ಬುದ್ಧಿಯ ಪ್ರಭಾವದಿಂದಲೇ. ಒಬ್ಬ ವಿಜ್ಞಾನಿ ಜಗತ್ತಿನ ಸಂಶೋಧನೆಗಳನ್ನು ಗ್ರಹಿಸುವುದು, ಅದಕ್ಕನುಗುಣವಾದ ಪ್ರಯೋಗಗಳನ್ನು ನಡೆಸುವುದು ಮೂಲತಃ ತನ್ನ ಅಂತರಂಗದಲ್ಲಿಯೇ. ಒಬ್ಬ ಇಂಜಿನಿಯರ್ ತಾನು ನಿರ್ಮಿಸಲಿರುವ ಒಂದು ಬೃಹತ್ ಅಣೆಕಟ್ಟಿನ ಯೋಜನೆಯನ್ನು ನಿರ್ಮಿಸಿಕೊಳ್ಳುವುದು ಮೊದಲು ತನ್ನ ಅಂತರಂಗದಲ್ಲಿಯೇ ಅಲ್ಲವೇ? ಹೀಗೆ ತನ್ನ ಅಂತರಂಗದಲ್ಲಿ ಕೇವಲ ಸ್ವಲ್ಪ ವೇಳೆಯಲ್ಲಿ ನಿರ್ಮಿತವಾದ ಈ ಯೋಜನೆಯು ಬಹಿರ್ಗತವಾಗಿ ಕಾರ್ಯನಿರ್ಮಾಣವಾಗಲು ಅನೇಕ ವರ್ಷಗಳೇ ಬೇಕಾಗುತ್ತವೆ. ಇದೇ ರೀತಿ ಒಬ್ಬ ವಿಜ್ಞಾನಿಯು ಉಪಗ್ರಹವೊಂದನ್ನು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೆಟ್ಟಿ ಮೇಲೆ ತಳ್ಳಲು ಯೋಜನೆಯನ್ನು ಸಿದ್ಧಪಡಿಸುವುದು, ಅದಕ್ಕಾಗಿ ಅಂತರಿಕ್ಷದಲ್ಲಿ ನಿಲ್ದಾಣ ವ್ಯವಸ್ಥೆ ಯೋಜನೆಯನ್ನು ಮೂಲತಃ ಸಿದ್ಧಪಡಿಸುವುದು ತನ್ನ ಅಂತರಂಗದ ಬುದ್ಧಿಯ ಪ್ರಭಾವದಿಂದಲೇ. ಇದೇ ವಿಧ ಈ ವಿಶ್ವವನ್ನು ಕ್ಷಣಮಾತ್ರದಲ್ಲಿ ಸರ್ವನಾಶ ಮಾಡತಕ್ಕಂತಹ ಮಾರಕಾಸ್ತ್ರಗಳನ್ನು ಸಿದ್ಧಪಡಿಸುವಂತಹ ಯೋಜನೆ ಹಾಗೂ ಅದನ್ನು ಸ್ಫೋಟಿಸಿದಾಗ ಉಂಟಾಗುವ ಪ್ರಭಾವವನ್ನು ತಿಳಿದುಕೊಳ್ಳುತ್ತಿರುವುದು ಮೊದಲು ತನ್ನ ಅಂತರಂಗದಲ್ಲಿಯೇ. ಜೀವಿಗಳ ದೇಹವೇ ಒಂದು ಪ್ರಯೋಗಾಲಯ. ಇದರಲ್ಲಿ ವ್ಯವಹರಿಸುತ್ತಿರುವ ಜೀವಿಗೆ ಚೈತನ್ಯದಾಯಕ ಶಕ್ತಿಯೇ ಸನಾತನ. ನೀನು ಜಗತ್ತಿನಲ್ಲಿ ಏನೆಲ್ಲ ಬಯಸಿ ಎಲ್ಲಿಗೇ ಹೋದರೂ ಅದನ್ನು ಅನುಭವಿಸುವುದು ನಿನ್ನ ಶಿರೋ ಅಂತರಾಳದಲ್ಲಿಯೇ ವಿನ ನೀನು ಹುಡುಕಿ ಹೋದ ನಿರ್ದಿಷ್ಟ ಸ್ಥಳದಲ್ಲಿ ಅಲ್ಲ.
ಅಂತೆಯೇ ಸಿರಿಸಂತೋಷದ ಮೂಲ ಇರುವುದು ಸರ್ವರ ಶಿರಸ್ಸಿನಲ್ಲಿಯೇ. ಅಂತಹ ಶಿರೋ ಅಂತರಾಳವನ್ನು ಹೊಕ್ಕು ಆ ಆನಂದದ ನೆಲೆಯನ್ನು ದರ್ಶಿಸಿದ ಮಹನೀಯನಿಗೆ ಜಗತ್ತಿನಲ್ಲಿ ಹುಡುಕುವುದು ಏನೂ ಇರುವುದಿಲ್ಲ. ಯಾವಾತನು ಅಂತರ್ಮುಖನಾಗಿ ಜ್ಞಾನ ಪ್ರಭಾವದಿಂದ ಈ ಪ್ರಕೃತಿ ಸಹಜ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅಂತಹವನು ತನ್ನೊಳಗೆ ಸಮಸ್ತವನ್ನು ದರ್ಶಿಸಬಲ್ಲ ಪುಣ್ಯಾತ್ಮನೇ ಆಗಿರುತ್ತಾನೆ. ಪುಣ್ಯವು ಲಭ್ಯವಾಗುತ್ತಿರುವುದು ಅವರವರಲ್ಲಿನ ಪ್ರಾಣನ ಊರ್ಧ್ವಗತಿಯಿಂದಲೇ ವಿನ ಅಧೋಗತಿಯಿಂದ ಅಲ್ಲವೇ ಅಲ್ಲ. ಅಂದ ಬಳಿಕ ಇವೆಲ್ಲವೂ ಇರುವುದು ಅವರವರ ಅಂತರಂಗದಲ್ಲಿಯೇ ಹೊರತು ಬಹಿರ್ಗತದಲ್ಲಿ ಅಲ್ಲವೇ ಅಲ್ಲ. ಇವುಗಳನ್ನು ಹೊರಜಗತ್ತಿನಲ್ಲಿ ಹುಡುಕುತ್ತಿರುವುದು ಅಜ್ಞಾನ ಹಾಗೂ ವ್ಯರ್ಥವೇ ಸರಿ. ತನ್ನೊಳಗೆ ಜಗತ್ತು. ಕಾಶಿ, ಶ್ರೀಶೈಲ, ಅರುಣಾಚಲ ಇವೆಲ್ಲ ಮಾನವಕಲ್ಪಿತ ಪುಣ್ಯಸ್ಥಳಗಳಷ್ಟೇ. ಜ್ಞಾನಿಗಳ ಪ್ರಕಾರ ಇವು ಮಾನವ ದೇಹದಲ್ಲೇ ಅಂತರ್ಗತವಾಗಿವೆ. ಯಾವಾತನು ಏಕಾಗ್ರಚಿತ್ತದಿಂದ ತ್ರಿಕುಟಿಯ ಸ್ಥಾನದಲ್ಲಿ ನಿಂತು ತನ್ನ ಮನಸ್ಸಿನ ರಾಗದ್ವೇಷಗಳೆಂಬ ಕಲ್ಮಶವನ್ನು ತೊಳೆದುಕೊಂಡವನು ಪುಣ್ಯಾತ್ಮನಾಗಿ ಮೋಕ್ಷವನ್ನು ಹೊಂದುತ್ತಾನೆ. ಅಂದರೆ ಜ್ಞಾನಿಯು ಜಗತ್ತಿನಲ್ಲಿದ್ದರೂ ಜಗತ್ತನ್ನು ತನ್ನ ಅಂತರಂಗದಲ್ಲಿಯೇ ನೋಡುತ್ತಾನೆ. ಆದ್ದರಿಂದ ನಿನ್ನೊಳಗೆ ನೀನು ಐಕ್ಯನಾದರೆ ನಿನಗೆ ಲೌಕಿಕ ಬಂಧನದಿಂದ ಬಿಡುಗಡೆ ಎಂದಿದ್ದಾರೆ. ಫ್ರೀಡಮ್ ಫ್ರಮ್ ವರ್ಲ್ಡ್ಲಿ ಅಫೇರ್ಸ್. ಈ ಸ್ವಾನುಭೂತಿಯ ಪ್ರಕಾರ ಶಿರವೇ ಬ್ರಹ್ಮಾಂಡ, ಆದ್ದರಿಂದ ಉಂಟಾದ ಈ ಜಗವೇ ಪಿಂಡಾಂಡ. ಇಲ್ಲಿವರೆಗೂ ಮೊದಲನೇ ಅಧ್ಯಾಯದಲ್ಲಿ ಸ್ವಲ್ಪ ಭಾಗವನ್ನು ಓದಿಕೊಂಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವ ಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವ ಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮ ನಮಸ್ಕಾರಗಳು.